ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಬನ್ನಿ ಈ ದಿನ ಡ್ರೈ ಜಾಮೂನ್ ಮಾಡೋಣ. ಬೇಕಾಗುವ ಪದಾರ್ಥಗಳನ್ನು ನೋಟ್ ಮಾಡಿಕೊಳ್ಳಿ. ಜಾಮೂನ್ ಪ್ಯಾಕೆಟ್ 100 ಗ್ರಾಂ. ಡ್ರೈ ಜಾಮೂನ್ ಒಂದು ರುಚಿಯಾದ ಭಾರತೀಯ ಸಿಹಿ ತಿನಿಸು. ಒಳಗೆ ಮೃದು ಮತ್ತು ಹೊರಗೆ ಒಣಗಿರುವ ಈ ಜಾಮೂನ್ ಹಬ್ಬಗಳಿಗೆ ಹಾಗೂ ಉಡುಗೊರೆಯಾಗಿ ಸೂಕ್ತವಾಗಿದೆ. ಸಕ್ಕರೆ 2 ಬಟ್ಟಲು, ಎಸೆನ್ಸ್ ಸ್ವಲ್ಪ, ಕೇಸರಿ ಪುಡಿ ಸ್ವಲ್ಪ. ಮೊದಲು ಜಾಮೂನ್ ಹಿಟ್ಟನ್ನು ಗಂಟಿಲ್ಲದಂತೆ ಕಲಿಸ್ಕೊಳ್ಬೇಕು. 2 ಏಲಕ್ಕಿ ತಗೊಂಡು ಅದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ. ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಪಾತ್ರೆಯನ್ನಿಟ್ಟು ಜ್ಯೂಸ್ಗೆ ಬೇಕಾಗುವಷ್ಟು ನೀರನ್ನು ಹಾಕಿದ್ದೀನಿ. ನೀರನ್ನು ನೀವು ಅಳತೆ ಮಾಡಿನಾದರೂ ಹಾಕ್ಕೋಬೋದು. ನೀರಿಗೆ ಸ್ವಲ್ಪ ಕೇಸರಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ನಂತರ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಎಳೆ ಪಾಕ ಬರುವವರೆಗೂ ಕುದಿಸ್ಬೇಕು. ನೋಡಿ, ಈ ರೀತಿ ಪಾಕ ತಯಾರಾಗಿದೆ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ. ಡ್ರೈ ಜಾಮೂನು ಹಾಲಿನ ಘನ ಪದಾರ್ಥಗಳಿಂದ ತಯಾರಿಸಿ ಬಂಗಾರದ ಬಣ್ಣ ಬರುವವರೆಗೆ ಕರಿಯಲಾಗುತ್ತದೆ ಮತ್ತು ಸಕ್ಕರೆ ಪಾಕದಲ್ಲಿ ಸ್ವಲ್ಪ ಕಾಲ ನೆನೆಸಲಾಗುತ್ತೆ. ನಂತರ ಪಾತ್ರೆಯನ್ನು ಗ್ಯಾಸ್ನಿಂದ ಕೆಳಗಿಳಿಸಿ 2 ಅಥವಾ 3 ಡ್ರಾಪ್ ಎಸೆನ್ಸನ್ನು ಹಾಕಿದ್ದೀನಿ. ಎಸೆನ್ಸ್ ಹಾಕಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಲ್ಲದಿದ್ದರೂ ಪರವಾಗಿಲ್ಲ, ಏಲಕ್ಕಿ ಪುಡಿ ಹಾಕಿದರೆ ಸಾಕು. ಈಗ ಹಿಟ್ಟು 10 ನಿಮಿಷ ನೆನೆದಿದೆ. ಅದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ, ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಬೇರೆ ಶೇಪು ಮಾಡಿಟ್ಟಿದ್ದೀನಿ. ಅದೇ ಗ್ಯಾಸ್ನ ಮೇಲೆ ಒಂದು ಪಾನನ್ನಿಟ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಜಾಮೂನ್ನ ಬಾಲ್ಗಳನ್ನು ಒಂದೊಂದಾಗಿ ಹಾಕಿ ಬಂಗಾರದ ಬಣ್ಣ ಬರುವವರೆಗೂ 2 ಕಡೆ ಚೆನ್ನಾಗಿ ಫ್ರೈ ಮಾಡಿ, ನಂತರ ಜಾಮೂನ್ ಬಾಲ್ಗಳನ್ನು ಎಣ್ಣೆಯಿಂದ ಹೊರತೆಗೆದು ಸಕ್ಕರೆ ಪಾಕದಲ್ಲಿ ಹಾಕಬೇಕು. ಇದೇ ರೀತಿ ಎಲ್ಲ ಬಾಲ್ಗಳನ್ನು ಸಹ ಕರಿದು ಪಾಕದಲ್ಲಿ ಹಾಕಬೇಕು. ಅರ್ಜೆಂಟ್ ಯಾರಾದರೂ ಗೆಸ್ಟ್ ಬಂದರೆ ಬಹಳ ಬೇಗ ಮಾಡ್ಬೋದಾದ ಸಿಹಿ ತಿನಿಸು ಇದು. ನೋಡಿ, ಈಗ 10 ನಿಮಿಷ ಜಾಮೂನ್ ಬಾಲ್ಗಳನ್ನು ಸಕ್ಕರೆ ಪಾಕದಲ್ಲಿ ಹಾಗೆಯೇ ಬಿಟ್ಟಿದ್ದೀನಿ. ಜಾಮೂನ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ಲರೂ ಇಷ್ಟಪಡ್ತಾರೆ. ನಾನು ಈ ಡ್ರೈ ಜಾಮೂನನ್ನು ಬೇರೆ ರೀತಿಯೇ ಮಾಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ಜಾಮೂನನ್ನು 1 ವಾರ ಫ್ರಿಜ್ನಲ್ಲಿಟ್ಟು ಉಪಯೋಗಿಸುವುದು. ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿ ಮಿಕ್ಸ್ ಮಾಡಿ ಇದ್ರ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಜಾಮೂನ್ ಪ್ಯಾಕೆಟ್ ಇದ್ದರೆ 10 ನಿಮಿಷದಲ್ಲಿ ಮಾಡ್ಬೋದಾದ ರೆಸಿಪಿ ಇದು. ಯಾವಾಗ ಬೇಕಾ ಆವಾಗ ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಜಾಮೂನು ಡಿಫ್ರೆಂಟ್ ಆಗಿರಲಿ ಅಂತ ಜಾಮೂನುಗಳನ್ನು ಸಕ್ಕರೆ ಪುಡಿಯಲ್ಲಿ ಹೊರಳಿಸಿಲ್ಲ. ನೀವು ಸಹ ಒಮ್ಮೆ ಮನೆಯಲ್ಲಿ ಪ್ರಯತ್ನ ಪಡಿ. ತುಂಬ ಸಿಂಪಲ್ ಆ್ಯಂಡ್ ಟೇಸ್ಟಿ ಜಾಮೂನ್ ಮಾಡಿದ್ದೀನಿ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಗಳೊಂದಿಗೆ. ನಮಸ್ಕಾರ.